ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ಈ ತಿಂಗಳಿನಲ್ಲಿ ದೇವರು ನನಗೆ ಯಾವ ಮೇಲನ್ನು ಇಟ್ಟಿದ್ದಾರೆ, ಯಾವ ರೀತಿ ಆಶೀರ್ವದಿಸುತ್ತಾರೆಂಬುದಾಗಿ ನಿರೀಕ್ಷೆಯಿಂದ ನೀವು ಇದ್ದೀರಲ್ಲ. ಮೊದಲು ಇದು ಯಾವ ಸ್ಥಳ, ಒಂದು ಮನೆಯ ಮುಂದೆ ನಿಂತು ಮಾತನಾಡುತ್ತಾ ಇದ್ದೀರಿ ಅನ್ನುತ್ತೀರಾ? ಲಂಡನ್ ಮಹಾನಗರದಲ್ಲಿ ಇರುವಂಥ ಒಂದು ಮನೆಯ ಮುಂದೆ ನಿಂತು ಮಾತನಾಡುತ್ತಾ ಇದ್ದೇನೆ. ನಾವಿಲ್ಲಿ ಸೇವೆಗೆ ಬಂದಿದ್ದಾಗ ಈ ಮನೆಯಲ್ಲೇ ತಂಗಿದ್ದೆವು. ನಮ್ಮ ಅಪ್ಪಾದೊರೆ ಬ್ರದರ್ ಅವರ ಮಗಳು ಸಹೋದರಿ ಶೀಲು ಅವರು ಕುಟುಂಬವಾಗಿ ತಂಗಿರುವಂಥ ಮನೆ ಇದು. ನಾವು ಇಲ್ಲಿಯೇ ತಂಗಿದ್ದು ಕರ್ತನ ಸೇವೆಯನ್ನು ನೆರವೇರಿಸಿದೆವು. ಈ ದೇಶದಲ್ಲಿ ನೋಡಿರಿ, ಈ ರೀತಿಯಾಗಿ ಮಹಡಿ ಮನೆಗಳು ಇರುತ್ತವೆ. ಇಲ್ಲಿ ಬಹಳ ಆಶ್ಚರ್ಯ ಏನೆಂದರೆ, ಈ ಮನೆಗಳೊಳಗೆ ಫ್ಯಾನ್ ಅಥವಾ AC ಏನೂ ಇಲ್ಲ. ಇಲ್ಲಿರುವ ಯಾವ ಮನೆಗಳಲ್ಲೂ ಫ್ಯಾನು ಇಲ್ಲ, ACಯೂ ಇಲ್ಲ. ಏನು ಹೇಳುತ್ತಾ ಇದ್ದೀರಿ ಅನ್ನುತ್ತೀರಾ? ಇದು ಯಾವಾಗಲೂ ತಂಪಾಗಿರುವಂಥ ಒಂದು ಪ್ರದೇಶ. ಫ್ಯಾನ್ ಅವಶ್ಯಕತೆ ಇಲ್ಲ, AC ಕೂಡ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಬಿಸಿಲು ಬಹಳ ತೀವ್ರವಾಗಿ ಇದ್ದರೆ ಅದು ಸ್ವಲ್ಪ ದಿನಗಳು ಮಾತ್ರ ಇರುತ್ತದೆ. ಆ ಸಮಯದಲ್ಲಿ ಮಾತ್ರವೇ ಮನೆಯೊಳಗೆ ಸ್ವಲ್ಪ ಬಿಸಿ ಇರುತ್ತದೆ. ಬೇರೆ ಎಲ್ಲ ಸಮಯದಲ್ಲೂ ಮನೆ ಬಹಳ ತಂಪಾಗಿ ಚಳಿಯಾಗುವಂತೆ ಇರುತ್ತದೆ. ಇಡೀ ದೇಶವೇ ಹಾಗೆ ಇರುತ್ತದೆ. ಒಳ್ಳೆ ಬಿಸಿಲು ಇದ್ದರೂ ಒಳ್ಳೆ ಚಿಲ್ ವೆದರ್ ಇರುತ್ತದೆ. ಆದ್ದರಿಂದ ಇಲ್ಲಿ ನಡೆಯುವಂಥದ್ದು, ಕಠಿಣವಾಗಿ ಕೆಲಸ ಮಾಡುವುದೆಲ್ಲ ಸುಲಭವಾಗಿರುತ್ತದೆ. ಸರಿ, ಈ ದಿನದಲ್ಲಿ ದೇವರು ಈ ತಿಂಗಳಿಗಾಗಿ ನಿಮಗೆ ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ ಗೊತ್ತಾ? ಯೆಶಾಯ 60ನೇ ಅಧ್ಯಾಯ 1ನೇ ವಾಕ್ಯ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಿನ್ನ ಬೆಳಕು ನಿನ್ನೊಳಗೆ ಬಂದಿದೆ, ನೀನು ಎದ್ದು ಪ್ರಕಾಶಿಸಬೇಕು. ಯೇಸುವೇ ಬೆಳಕು. ಯೇಸು ಈ ಲೋಕದಲ್ಲಿ ಸೇವೆ ಮಾಡುವಾಗ ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆಂದು ಹೇಳಿದನು. ಜನಗಳ ಕುರಿತಾಗಿ ಯೇಸು ಸೇವೆ ಮಾಡಿದಂಥ ದಿನಗಳಲ್ಲಿ ಹೇಳಲ್ಪಟ್ಟಿದೆ, ഇരുಳಿನಲ್ಲಿರುವಂಥ ಜನರು ಯೇಸುವಿನಲ್ಲಿ ದೊಡ್ಡ ಬೆಳಕನ್ನು ಕಂಡರು. ಆದ್ದರಿಂದ ಸೈತಾನನೆಂಬ ഇരുಳಿನ ಶಕ್ತಿಯಿಂದ ಜನರು ಬಿಡುಗಡೆ ಹೊಂದಿದರು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಂದಿನವರೆಗೂ ನಮ್ಮ ಜೀವಿತದಲ್ಲಿ ಸೈತಾನನೆಂಬ ഇരുಳು ಅನೇಕ ಕ್ರಿಯೆಗಳನ್ನು ಮಾಡುತ್ತಾ ಇದ್ದಾನೆ. ಮನೆಯಲ್ಲಿ ಸಮಸ್ಯೆಯನ್ನುಂಟು ಮಾಡುತ್ತಾನೆ, ಕೆಲಸ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ. ಯಾಕೆಂದರೆ ಅವನು ഇരുಳಿನ ಶಕ್ತಿ ಎಂಬುದಾಗಿ ಅವನ ಕುರಿತಾಗಿ ಹೇಳಲ್ಪಟ್ಟಿದೆ. ഇരുಳಿನ ಅಂಧಕಾರ ಎಂಬುದಾಗಿ ಅವನ ಕುರಿತಾಗಿ ಕೊಲೊಸ್ಸೆ 1ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ഇരുಳು ಅಂದರೆ ಅದು ಸೈತಾನನಿಗೆ ಹೋಲಿಕೆ. ಅವನೇ ഇരുಳಿನಲ್ಲಿ ಕಾರ್ಯ ಮಾಡಿ ಅನೇಕ ಕೇಡುಗಳನ್ನು ಮಾಡುತ್ತಾನೆ. ಮಾಟ ಮಂತ್ರಗಳನ್ನೆಲ್ಲ ಯಾವಾಗ ಮಾಡುತ್ತಾರೆ ನೋಡಿದ್ದೀರಾ? ಮಧ್ಯರಾತ್ರಿಯಲ್ಲಿ ಕತ್ತಲೆಯಲ್ಲಿ ಕುಳಿತು ಮಾಡುತ್ತಾ ಇರುತ್ತಾರೆ. ഇരുಳಿನ ಅಧಿಪತ್ಯ ಆಗಲೇ ಕಾರ್ಯ ಮಾಡುವುದು. ಈಗ ഇരുಳಿಗೆ ಆಪೋಸಿಟ್ ಆಗಿರುವುದು ಏನು? ಬೆಳಕು. ಬೆಳಕು ಬಂದರೆ ഇരുಳು ನೀಗಿ ಹೋಗಲೇಬೇಕು. ಯೇಸು ಎಂಬಂತ ಬೆಳಕು ನಿಮ್ಮ ಜೀವಿತದಲ್ಲಿ ಬಂದ ಕೂಡಲೇ ಸೈತಾನನೆಂಬ ഇരുಳು ನೀಗಿ ಹೋಗುವನು. ಅಷ್ಟು ಮಾತ್ರವಲ್ಲ, ದೇವರು ಹೇಳುತ್ತಾರೆ, ನೀವು ಎದ್ದು ಪ್ರಕಾಶಿಸಬೇಕು. ಬೆಳಕಾಗಿರುವ ಯೇಸು, ನಾನು ನಿನ್ನೊಳಗೆ ಬಂದಿದ್ದೇನೆ, ಇನ್ನು ನೀವು ಬೆಳಕಿನ ಮಕ್ಕಳಾಗಿ ಇರಬೇಕು. ನೀನಿರುವಂತಹ ಸ್ಥಳದಲ್ಲಿ ನೀನು ಪ್ರಕಾಶಿಸಬೇಕೆಂದು ದೇವರು ಹೇಳುತ್ತಾರೆ. ಈಗ ಮನೆಯೊಳಗೆ ഇരുಳಾಗಿದೆ, ನೀವೆಲ್ಲೋ ಹೊರಗೆ ಹೋಗಿ ಬರುತ್ತಾ ಇದ್ದೀರಿ. ಆ ഇരുಳನ್ನು ನೀಗಿಸಲು ಏನ್ ಮಾಡುವಿರಿ? ಸ್ವಿಚ್ ಹಾಕಿ ಲೈಟ್ ಬಂದ ಕೂಡಲೇ ഇരുಳು ತಾನಾಗೆ ನೀಗುತ್ತದೆ. ಹೌದು ತಾನೆ? ಬೆಳಕು ಬಂದರೆ ഇരുಳು ತಾನಾಗಿಯೇ ನೀಗುತ್ತದೆ. ನೀವಿರುವಂತಹ ಸ್ಥಳದಲ್ಲಿ ಸೈತಾನನೆಂಬ ഇരുಳು ಅನೇಕ ಕ್ರಿಯೆಗಳನ್ನು ಮಾಡಿದರೂ ನೀವು ಬೆಳಕಾಗಿ ಎದ್ದು ಪ್ರಕಾಶಿಸಲು ಆರಂಭಿಸಿದರೆ ಪರಿಸ್ಥಿತಿಯೇ ಬದಲಾಗುತ್ತದೆ. ಅದು ಬೆಳಕಾಗಿ ಮಾರ್ಪಡುತ್ತದೆ. ಆ ഇരുಳಿನ ಅಂಧಕಾರ ಶಕ್ತಿ, ಸೈತಾನನ ಕ್ರಿಯೆಗಳು ಅಡಗಿಸಲ್ಪಡುತ್ತವೆ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಎದ್ದು ಪ್ರಕಾಶಿಸಬೇಕು. ನೀನು ಯಾವಾಗಲೂ ಬೆಳಕಾಗಿರಬೇಕು. ಕೆಲವೊಮ್ಮೆ ಸೈತಾನನು ಕೆಳಗೆ ಬೀಳಿಸುವನು. ಕೆಲವೊಮ್ಮೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ, ಕೆಲ ಪಾಪಗಳಲ್ಲಿ ಬೀಳುತ್ತೇನೆ ಎಂದು ಅಂದುಕೊಳ್ಳುತ್ತೀರಾ? ಭಯಪಡಬೇಡಿರಿ. ಮೀಕ 7ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನನ್ನ ಶತ್ರುವೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನೀನು ನನ್ನ ಜೀವಿತದಲ್ಲಿ ഇരുಳನ್ನು ಬರಮಾಡಬೇಕೆಂದು ಅಂದುಕೊಳ್ಳುವಾಗ ಕರ್ತನು ಬೆಳಕಾಗಿ ಇರುವನು. ಆತನ ಬೆಳಕು ಬಂದ ಕೂಡಲೇ ನೀನು ತೊಲಗಿ ಹೋಗಲೇಬೇಕು. ಈ ಅನುಭವದೊಟ್ಟಿಗೆ ನಾವು ಬಾಳಬೇಕು. ಹಾಗಾದ್ರೆ ನೀವೊಂದು ಸ್ಥಳದಲ್ಲಿ ಪ್ರಕಾಶಿಸಲು ಆರಂಭಿಸಿದರೆ ಆ ಸ್ಥಳದಲ್ಲಿರುವಂತಹ ಪರಿಸ್ಥಿತಿಯ ತಲೆಕೆಳಕಾಗಿ ಮಾರ್ಪಡುವುದು. ದೊಡ್ಡ ಆಶೀರ್ವಾದ ಉಂಟಾಗುತ್ತದೆ. ಒಮ್ಮೆ ನಾನು ಒಂದು ಪಟ್ಟಣದಲ್ಲಿ ಇರುವಂತ ಒಂದು ದೊಡ್ಡ ಜೈಲದು. ಅಲ್ಲಿರುವಂತ ಒಬ್ಬ ಅಧಿಕಾರಿ ನನ್ನನ್ನು ನೋಡಲು ಬಯಸಿ ಕೇಳಿಕೊಂಡದರಿಂದ ಅವರನ್ನು ಸಂಧಿಸುವುದಕ್ಕೆ ಹೋಗಿದ್ದೆ. ಅವರು ಒಬ್ಬ ಒಳ್ಳೆ ಯೇಸುವನ್ನು ಸ್ವೀಕರಿಸಿಕೊಂಡು ಯೇಸುವಿಗಾಗಿ ಬಾಳುವಂತ ಒಳ್ಳೆ ಜೀವಂತ ಸಾಕ್ಷಿಯಾಗಿ ಇದ್ದವರು. ನಾನು ಜೈಲನ್ನು ನೋಡಬಹುದಾ ಎಂಬುದಾಗಿ ಕೇಳಿದೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರುತ್ತಾರಲ್ಲ, ಅವರನ್ನು ಕರೆದು ಅವರೊಟ್ಟಿಗೆ ಇಡೀ ಜೈಲನ್ನು ಸುತ್ತಿ ನೋಡುವಂತೆ ನನ್ನನ್ನು ಕಳುಹಿಸಿದರು. ವಿಚಾರಣೆ ಕೈದಿಗಳಿರುವ ಸ್ಥಳ, ಜೀವಾವಧಿ ಶಿಕ್ಷೆಯಲ್ಲಿರುವಂತಹ ಕೈದಿಗಳು, ಹಾಗೆ ಕೆಲವೊಂದು ಘೋರವಾದ ಅಪರಾಧಗಳನ್ನು ಮಾಡಿದ ಕೈದಿಗಳು,
ಅವರಿರುವಂಥ ಎಲ್ಲ ಸ್ಥಳಗಳನ್ನು ನನಗೆ ತೋರಿಸಿದರು. ಆಗ ಅಲ್ಲಿರುವಂಥ ಆ ಕೈದಿಗಳ ಮೂಲಕ ಅನೇಕ ತಿನ್ನುವಂಥ ಆಹಾರ ಪದಾರ್ಥಗಳು ಹಾಗೆ ತಿಂಡಿಗಳನ್ನೆಲ್ಲ ತಯಾರಿಸಿ ಅದನ್ನು ಮಾರಾಟಕ್ಕೆ ಕಳುಹಿಸುತ್ತಾ ಇದ್ದರು. ನಾನು ಅಲ್ಲಿಗೆ ಹೋದಾಗ ನಾನು ಸಿಬ್ಬಂದಿಯ ಬಳಿಯಲ್ಲಿ ಮಾತನಾಡುತ್ತಾ ಇರುವಾಗ ಅವರು ಹೇಳಿದರು, ಈ ಜೈಲರ್ ಅಧಿಕಾರಿ ಬಂದ ನಂತರ ನಮ್ಮ ಜೈಲೇ ವಿಭಿನ್ನವಾಗಿ ಬದಲಾಯಿತು. ಅವರು ಕೈದಿಗಳ ಮೇಲೆ ತೋರುವಂಥ ಪ್ರೀತಿ, ಅವರು ನಮಗೆ ಮಾಡುವಂಥ ಸಹಾಯಗಳು, ನಮ್ಮ ಜೀವಿತದಲ್ಲಿ ಇದೆಲ್ಲ ಬಹಳ ವಿಶೇಷ ಅಯ್ಯ. ನಾವಿಲ್ಲಿ ಕೆಲಸ ಮಾಡುವುದೇ ಬಹಳ ಸಂತೋಷ ಎಂಬುದಾಗಿ ಕೆಲವೊಂದು ಸಿಬ್ಬಂದಿಗಳು ಹೇಳುವುದನ್ನು ನಾನು ಕೇಳಿದೆ. ಅದೇ ರೀತಿಯಾಗಿ ಅಲ್ಲಿದ್ದ ಕೈದಿಗಳೊಟ್ಟಿಗೂ ಮಾತನಾಡುವಂಥ ಸಂದರ್ಭ ಸಿಕ್ಕಿತು. ಅವರು ಹೇಳಿದರು, ಈ ಜೈಲರ್ ಅಧಿಕಾರಿ ಬಂದ ನಂತರ ಜೈಲೇ ಬದಲಾಗಿದೆ. ನಾವೆಲ್ಲ ಈಗ ಬಹಳ ಸಂತೋಷವಾಗಿದ್ದೇವೆ. ನಮ್ಮ ಜೀವನಾಧಾರಕ್ಕೆ ಬೇಕಾದ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ನಮಗೆ ಹೀಗೆಲ್ಲ ಸಹಾಯ ಮಾಡುತ್ತಾರೆಂದು ಅವರು ಹೇಳಿದರು. ಈ ರೀತಿಯಾಗಿ ನಾನು ಆ ಸೆರೆಯಲ್ಲಿ ಅನೇಕ ವಿಧದ ಜನರ ಬಳಿಯಲ್ಲಿ ಮಾತನಾಡುವಾಗ ಆ ವ್ಯಕ್ತಿಯ ಕುರಿತಾಗಿ ಸಾಕ್ಷಿ ಹೇಳಿ ಅವರು ಬಂದ ನಂತರ ಇಡೀ ಜೈಲೇ ಬದಲಾಗಿದೆ ಎಂಬುದಾಗಿ ಹೇಳಿದರು. ಆಗಲೇ ಅಂದುಕೊಂಡೆ, ಒಬ್ಬರೇ ಒಬ್ಬ ವ್ಯಕ್ತಿ ಒಂದು ಬೆಳಕಾಗಿ ಆ ಜೈಲಿನಲ್ಲಿ ಪ್ರಕಾಶಿಸುವುದರಿಂದ ಅನೇಕರ ಜೀವಿತದಲ್ಲಿ ಆ ಬೆಳಕು ಉಂಟಾಗಿರುವುದನ್ನು ನೋಡಲು ಸಾಧ್ಯವಾಯಿತು. ಒಂದು ಸಾಕ್ಷಿಯ ಜೀವಿತ, ಪ್ರೀತಿಯ ಜೀವಿತ, ಮತ್ತೊಬ್ಬರಿಗೆ ಸಹಾಯ ಮಾಡುವಂತ ಒಂದು ಒಳ್ಳೆಯ ಹೃದಯ, ತಾಳ್ಮೆ, ನಾನು ಅಧಿಕಾರಿ, ನೀವೆಲ್ಲ ಕೆಲಸದವರು ಎಂಬುದಾಗಿ ಹೀನೈಸಿ ನಡೆಸದೆ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡಿಕೊಳ್ಳುವುದು, ಎಲ್ಲವನ್ನೂ ಅಲ್ಲಿ ಅವರು ಹೇಳಿ ಸಂತೋಷಪಟ್ಟರು. ಈ ರೀತಿಯಾಗಿ ಒಬ್ಬರೇ ಒಬ್ಬ ವ್ಯಕ್ತಿ ಅಲ್ಲಿ ಯೇಸುವಿಗಾಗಿ ಪ್ರಕಾಶಿಸಿದ್ದರಿಂದ ಒಂದು ದೊಡ್ಡ ಬದಲಾವಣೆಯನ್ನು ನೋಡಲು ಸಾಧ್ಯವಾಯಿತು. ನಿಮ್ಮಿಂದ ಸಾಧ್ಯ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ವಾಸಿಸುವಲ್ಲಿ, ನಿಮ್ಮ ಗ್ರಾಮದಲ್ಲಿ, ನೀವಿರುವಂತಹ ಸ್ಥಳದಲ್ಲಿ ಪ್ರಕಾಶಿಸಬೇಕು. ಅದಕ್ಕೆ ದೇವರು ಹೇಳುತ್ತಾರೆ, ನಾನು ನನ್ನ ಬೆಳಕನ್ನು ನಿನಗೆ ಕೊಟ್ಟಿದ್ದೇನಲ್ಲವಾ, ನಾನು ಬೆಳಕಾಗಿ ತಾನೇ ನಿನ್ನೊಳಗೆ ಬಂದಿದ್ದೇನೆ, ನೀನು ಪ್ರಕಾಶಿಸಬೇಕು. ಆ ಬೆಳಕು ಹಾಗೆ ಅಡಗಿ ಹೋಗದೆ ಪ್ರತಿನಿತ್ಯವೂ ಸತ್ಯವೇದವನ್ನು ಓದಿ ಪ್ರಾರ್ಥಿಸಿ, ದೇವರಾದ ಯೇಸು ನನ್ನೊಳಗೆ ಬೆಳಕಾಗಿ ಇದ್ದಾರೆ, ನಾನು ಆತನಿಗಾಗಿ ಪ್ರಕಾಶಿಸುತ್ತೇನೆ ಎಂಬಂತ ಪ್ರಜ್ಞೆಯಿಂದ ನೀವು ಕಾರ್ಯ ಮಾಡಿದರೆ ನಿಮ್ಮ ಮೂಲಕ ಸುತ್ತಲೂ ಒಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಲು ಸಾಧ್ಯ. ಇಂದು ನೀವು ಅದನ್ನು ಅರಿತುಕೊಳ್ಳುವಿರಾ, ಒಪ್ಪಿಸಿಕೊಡುವಿರಾ? ದೇವರೇ, ನಾನು ಬೆಳಕಾಗಿರುವುದಕ್ಕೆ ಅರ್ಪಿಸಿಕೊಳ್ಳುತ್ತೇನೆ, ನನ್ನೊಳಗಿರುವಂತ ಬೆಳಕು ಇರುಳಾಗಿ ಹೋಗದಂತೆ ಕಾದುಕೊಳ್ಳುವುದಕ್ಕೆ ಕೃಪೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸುವಿರಾ? ಹಾಗೆ ಪ್ರಾರ್ಥಿಸಿರಿ. ದೇವರೇ, ನೀವು ನನಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ನನ್ನೊಳಗೆ ಬೆಳಕಾಗಿ ಬಂದಿದ್ದೀರಿ, ನಾನು ಪ್ರಕಾಶಿಸುವೆ. ನಮ್ಮ ಮನೆಯಲ್ಲಿ, ಹೊರಗೆ, ಗ್ರಾಮದಲ್ಲಿ, ಪಟ್ಟಣದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ವಾಸಿಸುವ ಸ್ಥಳದಲ್ಲಿ ಯೇಸುವಿಗಾಗಿ ನಾನು ಪ್ರಕಾಶಿಸುವೆನು. ഇരുಳನ್ನು ತೊಲಗಿಸುವ ಬೆಳಕಾಗಿ ನಾನು ಇರುತ್ತೇನೆ. ಸೈತಾನನ ഇരുಳನ್ನು ಅಡಗಿಸುವಂತ ಬೆಳಕಾಗಿ ಇರುವುದಕ್ಕೆ ಅರ್ಪಿಸಿಕೊಳ್ಳುತ್ತೇನೆ. ನನ್ನ ಸುತ್ತಲೂ ಕೂಡ ನಿಮ್ಮ ಬೆಳಕು ಪ್ರಕಾಶಿಸಲಿ. ನಾನು ಯಾವಾಗಲೂ ಪ್ರಕಾಶಿಸುವಂತೆ ನನ್ನನ್ನು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.